ಸುದೀರ್ಘವಾಗಿ ಎಡವರಳಿಯಿಂದ ಉಸಿರು ತೆಗೆದುಕೊಂಡು ಬಲವರಳಿಯಿಂದ ಉಸಿರನ್ನು ಹೊರಗೆ ಹಾಕಿ. ಮನಸ್ಸು ಕೇಂದ್ರೀಕರಣವಾಗಿರಬೇಕು. ಪ್ರಾಣಾಯಾಮ ನಂತರ ನಮ್ಮ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡಾಗ ಗೊತ್ತಾಗ್ತದೆ ಯಾವ ರೀತಿ ನಮ್ಮ ಮೆದುಳು ಕೆಲಸ ಮಾಡ್ತಾ ಹೋಗ್ತದೆ ಅಂಥೇಳಿ. ಸುದೀರ್ಘವಾಗಿ ಉಸಿರು ತೆಗೆದುಕೊಂಡು ಬಿಟ್ಟಾಗ ನಮ್ಮ ನ್ಯೂರಾನ್ಸ್ಗಳಿಗೆ, ಸೆಲ್ಸ್ಗಳಿಗೆ ಮೆದುಳಿನಲ್ಲಿ ಆಕ್ಸಿಜನ್ ಹೆಚ್ಚು ಹೋಗ್ತದೆ. ಆ ಮೂಲಕವಾಗಿ ನಮ್ಮ ಮನಸ್ಸಿನ ಪರಿವರ್ತನೆ ಆಗೋದ್ರ ಮೂಲಕ ಮನಸ್ಸಿನ ಕೇಂದ್ರೀಕರಣ ಹೆಚ್ಚಾಗ್ತದೆ. ಇದಾದ ನಂತರದಲ್ಲಿ ಅನುಲೋಮ ವಿಲೋಮದ ನಂತರ ನಾವೆಲ್ಲರೂ ಕೂಡ ಇವತ್ತು ಮಾನಸಿಕ ಚಂಚಲತೆಗೆ ಒಳಗಾಗ್ತಾ ಇದ್ದೇವೆ. ಆ ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಅದರಿಂದ ಗೊತ್ತಾಗ್ತದೆ ನಿಮ್ಮ ಮನಸ್ಥಿತಿ ಹೇಗೆ ಪ್ರಶಾಂತವಾಗ್ತದೆ ಅಂತೇಳಿ. ಈ ರೀತಿ ಎರಡೂ ಕೈಗಳನ್ನು ಕಣ್ಣಿನ ಮುಂಭಾಗದಲ್ಲಿ ಹೆಬ್ಬೆರಳು ಕಿವಿಯಲ್ಲಿರಲಿ, ಎರಡು ಕೈ ಹಾಕಿ ದುಂಬಿಯ ಜೇಂಕಾರ, ಸರ್ ಎರಡು ಕೈ ಯೂಸ್ ಮಾಡಬೇಕು, ನನ್ನ ಮೈಕ್ ಇದೆ. ದುಂಬಿಯ ಜೇಂಕಾರದ ಹಾಗೆ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಉಸಿರು ತೆಗೆದುಕೊಂಡು ಆ ಉಸಿರನ್ನ ಹಾಕಬೇಕು. ಹೀಗೆ ಒಂದು ಗಮನಿಸಿ. ಕಣ್ಣು ಮುಚ್ಚೆ ಮಾಡಬಾರ್ಬೇ ನೀನು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಮುಮ್ಮೆದೊಳಗೆ ವೈಬ್ರೇಷನ್ ಆಗಬೇಕು. ಆ ವೈಬ್ರೇಷನ್ ಮೂಲಕವಾಗಿ ನಮ್ಮ ಮಾನಸಿಕ ಶಕ್ತಿ ಹೆಚ್ಚುತ್ತೆ, ಮನಸ್ಸಿಗೆ ನೆಮ್ಮದಿ ಬರುತ್ತೆ, ಮನುಷ್ಯನಿಗೆ ಒಂದು ರೀತಿ ಮೆಂಟಲ್ ಪ್ರೆಷರ್ ಕಡಿಮೆ ಆಗುತ್ತೆ. ಮಕ್ಕಳಿಗೆ ಇದು ಜ್ಞಾಪಕ ಶಕ್ತಿ ಹೆಚ್ಚಿಕೊಡ್ತದೆ ಭ್ರಾಮರಿ ಪ್ರಾಣಾಯಾಮ. ಮತ್ತೊಂದು ಬಾರಿ ಭೀತಿಯನ್ನು ಕಡಿಮೆ ಮಾಡ್ತದೆ. ಮತ್ತೊಮ್ಮೆ ಉಸಿರು ಒಳಕ್ಕೆ. Slowly relax your both arms. Breathe in, breathe out slowly. You concentrate your mind to the inner soul of your mind and body. How to change your mind in cosmic energy should be changed inner soul of your body. Slowly concentrate and breathe in, breathe out. Relax. Vishranti. The World Meditation Day given the good message to the society. The first, concentrate the mind, fluctuate mind, convert it into the peaceful mind. When your mind should be peaceful, automatically to change your behavior, to change your attitude, to change your lifestyle, to change your good health, inner soul, physical and mentally you should be strong. Relax, be happy, be happy, be happy. Full concentrate. Vishranti. Vishranti. The last 2 minutes, you listen that information, how to manage the time in our life, how to develop the personality in the society. ಸ್ನೇಹಿತರೆ, ಸಮಯವನ್ನ ಪ್ರೀತಿಸೋಣ. ನೇರವಾಗಿ ಕೂತ್ಕೊಂಡು ಬದುಕಿನಲ್ಲಿ ಸಮಯವಲ್ಲದೆ ಇನ್ನಾವುದು ನಮ್ಮದಲ್ಲ.
ಜನ್ಮ ಅಮ್ಮ ಕೊಟ್ಟಳು, ಹೆಸರು ಮನೆಯವರು ಇಟ್ಟರು, ವಿದ್ಯೆ ಗುರುಗಳು ನೀಡಿದರು. ಸಂಬಂಧ ಬಂಧುಗಳದ್ದು, ಕೆಲಸ ಹಿರಿಯವರದ್ದು, ಕೊನೆಗೆ ಈ ದೇಹದ ಅಂತ್ಯವೂ ಇನ್ಯಾರೋ ಮುಗಿಸುತ್ತಾರೆ. ಈ ಪಯಣದಲ್ಲಿ ನಮ್ಮದು ಅಂತ ಇರೋದು ನಮಗಾಗಿ ಸಿಕ್ಕ ಸಮಯ ಮಾತ್ರ. ಸಮಯ ನಿಲ್ಲೋದಿಲ್ಲ, ಸಮಯ ನಿಲ್ಲಿಸಲು ಸಾಧ್ಯವಿಲ್ಲ, ಅದು ನಮ್ಮನ್ನೂ ನಿಲ್ಲಲು ಬಿಡೋದಿಲ್ಲ. ಕೆಲವೊಮ್ಮೆ ಕೆಲವರ ಸಮಯ ಸರಿ ಇರೋದಿಲ್ಲ. ಯಾರ ಸಮಯ ಸರಿ ಇಲ್ಲವೋ ಅಂಥವರೊಂದಿಗೆ ಖಂಡಿತ ಆಪ್ತರಾಗೋಣ. ಯಾರ ನಿಯತ್ತು ಸರಿ ಇಲ್ಲವೋ ಅಂಥವರಿಂದ ಖಂಡಿತ ದೂರವೇ ಇದ್ದು ಬಿಡೋಣ. ಬಹಳ ಸಮಯದಿಂದ ಒಟ್ಟಿಗೆ ಇದ್ದೇವೆ ಅನ್ನೋದರಿಂದ ಉತ್ತಮ ಸಂಬಂಧ ಅಳೆಯುವಂತಿಲ್ಲ. ಬಹಳ ಸಮಯದಿಂದ ಎಷ್ಟು ಕಾಳಜಿ, ಪ್ರೀತಿ, ಗೌರವ ಹಂಚಿಕೊಂಡಿದ್ದೇವೆ ಅನ್ನೋದರಿಂದ ಉತ್ತಮ ಸಂಬಂಧ ಅಳೆಯಲು ಸಾಧ್ಯ. ರೂಪಾಯಿ ನೋಟನ್ನು ಬೆಳಕಿಗೆ ಹಿಡಿದು ಅಸಲಿಯೋ ನಕಲಿಯೋ ತಿಳಿಯಬಹುದು. ಹಾಗಂತ ಮನುಷ್ಯ ಅಸಲಿಯೋ ನಕಲಿಯೋ ತಿಳಿಯಲು ವಾಟರ್ ಮಾರ್ಕೂ ಇರೋದಿಲ್ಲ, ಸಿಲ್ವರ್ ಲೈನೂ ಕಾಣೋದಿಲ್ಲ. ಇದ್ದರೆ ಒಂದು ಹಿಡಿ ಗಾತ್ರದ ಹೃದಯದೊಳಗಿನ ವಿಶ್ವಾಸ ಮಾತ್ರ. ಇನ್ನೊಬ್ಬರ ಕೆಟ್ಟದ್ದನ್ನು ಚರ್ಚಿಸೋಣ, ಆದರೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸದೇ ಇರೋಣ. ಜೀವನದ ಎಲ್ಲ ಸುಖ ಹಣದಲ್ಲಿದೆ ಎಂದು ಅರಿತವರಿಂದ ಭ್ರಷ್ಟಾಚಾರ ನಡೆಯುತ್ತಲೇ ಇದೆ. ಜೀವನದ ಎಲ್ಲ ಸುಖ ಪ್ರೀತಿ, ಕರುಣೆ, ಮಮತೆಯಲ್ಲಿದೆ ಎಂದು ಅರಿತವರಿಂದ ಇಂದಿಗೂ ಶಿಷ್ಟಾಚಾರ ಚಾಲ್ತಿಯಲ್ಲಿದೆ. ಎಲ್ಲಿಯ ತನಕ ಎಲ್ಲವನ್ನ ಸಹಿಸಿ ಸುಮ್ಮನಿರುತ್ತೇವೋ ಅಲ್ಲಿಯ ತನಕ ನಾವು ಒಳ್ಳೆಯವರಾಗೇ ಇರುತ್ತೇವೆ. ಹಾಗೊಮ್ಮೆ ಅನುಭವಿಸಿದ ಅನ್ಯಾಯವನ್ನು ಬಾಯ್ಬಿಟ್ಟೆವೋ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೇವೆ. ಅಸೂಯೆ ಪಡುವವರಿಗೆ ನಿದ್ರೆ ಬೀಳೋದಿಲ್ಲ, ಅಹಂಕಾರ ಪಡುವವರಿಗೆ ಸ್ನೇಹಿತರು ಸಿಗೋದಿಲ್ಲ. ಇನ್ನು ಅನುಮಾನ ಪಡುವವರಿಗೆ ಜೀವನದ ಖುಷಿ ಅನುಭವಿಸಲು ಸಾಧ್ಯ ಆಗೋದಿಲ್ಲ. ಖಾಸಗಿಯಾಗಿ ನಾನು ಎಷ್ಟು ಬೆಳೆದಿದ್ದೇನೆ ಅನ್ನೋದು ಯಶಸ್ಸು ಹೌದು, ಆದರೆ ನನ್ನಿಂದ ಇನ್ನೆಷ್ಟು ಜನ ಚೈತನ್ಯ ಹೊಂದಿದ್ದಾರೆ ಅನ್ನೋದು ನಿಜವಾದ ಯಶಸ್ಸಿನ ಮಾನದಂಡ. ಲೋಹ ಮೃದುವಾದಾಗಲೇ ಮೂರ್ತಿಯಾಗಿ ದೇವಸ್ಥಾನದಲ್ಲಿ ಸ್ಥಾನ ಪಡೆಯೋದು. ವ್ಯಕ್ತಿ ಮೃದುವಾದಾಗಲೇ ಮನುಷ್ಯನಾಗಿ ಜನರ ಹೃದಯದಲ್ಲಿ ಗೌರವ ಪಡೆಯೋದು. ಯಾರೂ ಇಲ್ಲದ ವ್ಯಕ್ತಿಯನ್ನು ಅನಾಥ ಅಂದುಕೊಳ್ಳುತ್ತೇವೆ ನಿಜ, ಆದರೆ ಅಗತ್ಯವಿದ್ದಾಗ ಬಳಸಿಕೊಳ್ಳೋ ಸ್ನೇಹಿತರು, ಸಂಪತ್ತು ಇದ್ದಾಗ ಹೊಂದಿಕೊಳ್ಳೋ ಸಂಬಂಧಿಕರು, ಹಣವಿದ್ದಾಗ ಸಮೀಪ ಓಡಾಡುವ ಬಂಧು ಬಳಗದವರು, ಇವರೆಲ್ಲರ ನಡುವೆ ಇರುವಾತ ನಿಜಕ್ಕೂ ಬಹುದೊಡ್ಡ ಅನಾಥ. ಸಮಯ ಮತ್ತು ನಗು ಜೀವನದ ಎರಡು ವಿಶೇಷ ಅಗತ್ಯಗಳು. ಸಮಯ ಕೆಲವೊಮ್ಮೆ ನಮ್ಮ ನಗುವನ್ನು ಮರೆಸಿಬಿಡುತ್ತದೆ, ಇನ್ನು ನಗು ಕೆಲವೊಮ್ಮೆ ನಮ್ಮ ಸಮಯವನ್ನು ಮರೆಸಿಬಿಡುತ್ತದೆ. ದಿನದ ಆರಂಭದಲ್ಲಿ 5 ನಿಮಿಷ ಬಿಟ್ಟು ಎದ್ದೇಳೋಣ ಎನ್ನುತ್ತೇವಲ್ಲ, ಅದು ಆ ದಿನದ ನಮ್ಮ ಮೊದಲ ಸೋಲಾಗಿರುತ್ತದೆ. ಸಮಯವನ್ನು ಕ್ಷಣ ಕ್ಷಣವೂ ಪ್ರೀತಿಸೋಣ. ಸಮಯದ ಮೌಲ್ಯ ಅರಿತು ಮುನ್ನುಗ್ಗೋಣ. ಸಮಯ ಸಾಧಕತನ ಮರೆತು ಸಮಯ ಸಾರ್ಥಕತನ ನಮ್ಮದಾಗಿಸಿಕೊಳ್ಳೋಣ. ಈ ರೀತಿ ಮನುಷ್ಯ ತಮ್ಮ ಜೀವನದಲ್ಲಿ ಯಾರು ಸಮಯವನ್ನು ಪರಿಪಾಲನೆ ಮಾಡ್ತಾರೆ ಅವರು ಸಾಧಕರಾಗ್ತಾರೆ. ಯಾರು ಸಮಯವನ್ನು ಅರಿತು ನಡೆಯೋದಿಲ್ಲ ಅವರು ಸೋಮರಿಗಳಾಗಿ ಜೀವನವನ್ನು ವ್ಯರ್ಥ ಮಾಡಿಕೊಂಡು ಹೋಗ್ತಾರೆ. ಈ ಜೀವನ ಅನ್ನೋದು ನದಿ ಮೇಲೆ ಹೋಗುವಂಥ ದೊಡ್ಡ ದೋಣಿಯ ಥರ ನಾವು ಸಾಗ್ತಾ ಇರ್ತೇವೆ. ಬಿರುಗಾಳಿ ಬಂದಾಗ ದೋಣಿ ಅಳ್ಳಾಡ್ತದೆ. ಯಥೇಚ್ಛು ಏನಾದರೂ ಕೂಡ ಅದು ಬಿರುಗಾಳಿಗೆ ಬಂದು ಭೂಕಂಪನಗಳಿಂದ ಏನಾದರೂ ಭಯಂಕರ ದೊಡ್ಡ ಮಟ್ಟದ ಅಲೆಗಳು ಬಂದಾಗ ಅದು ನಾವು ಬಿದ್ದು ಹೋಗಿಬಿಡ್ತೀವಿ. ಹಾಗೆ ನಮ್ಮ ಜೀವನ ಸಾಗ್ತಾ ಇರ್ತದೆ. ಆ ಸಾಗುವಂಥ ಜೀವನದಲ್ಲಿ ನಮಗೆ ನಾವೇ ದಾರಿದೀಪಗಳು. ನಾವೇ ಓದಬೇಕು, ನಾವೇ ತಿಳಿದುಕೊಳ್ಬೇಕು, ನಾವೇ ಬದಲಾಗಬೇಕು. ಮುಂದೊಂದು ದಿನ ನಮ್ಮ ಜೀವನ ಉತ್ತಮ ಸುಗಮವಾಗಬೇಕಾದರೆ ನಮ್ಮ ಸ್ವಪ್ರಯತ್ನದಿಂದ ಮಾತ್ರ ಸಾಧ್ಯ ಅನ್ನುವಂಥ ಮನಸ್ಥಿತಿ ನಮಗೆಲ್ಲ ಗೊತ್ತಾಗಬೇಕು. ಅದು ವಿದ್ಯಾರ್ಥಿ ದಿಸೆಗೆ ಎಲ್ಲ ಮಾಹಿತಿ ನಿಮಗಾಗಿ. ಏಕೆಂದರೆ ಓದ್ತೀರಾ, ಬರೀತೀರಾ, ಎಲ್ಲ ಮಾಡ್ತೀರಾ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದು ಹೆಚ್ಚು ನೆನಪಿರೋದಿಲ್ಲ. ಆ ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ನಿತ್ಯವೂ ಕೂಡ ಈ ರೀತಿ ನೀವು ಪ್ರಾಣಾಯಾಮ, ಧ್ಯಾನ, ಯೋಗ ಒಂದು ಜೀವನದ ಭಾಗವಾಗಿ ಈ ಲೈಫ್ ಸ್ಟೈಲನ್ನು, ಜೀವನ ಶೈಲಿಯನ್ನು ನಾವು ಬದಲಾಯಿಸಬೇಕಾದ್ರೆ ಇವು ನಮಗೆ ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕು. ನಾವು ಎಷ್ಟು ಊಟ ಮಾಡ್ತೀವಿ ಅನ್ನೋದಕ್ಕಿಂತ ಊಟ ಮಾಡಿದಂಥ ಆಹಾರದಲ್ಲಿ ಎಷ್ಟು ನಮಗೆ ಶಕ್ತಿ ಸಿಗ್ತದೆ ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿಯೇ ಕಸ ತಿನ್ನೋದಕ್ಕಿಂತ ತುಸ ತಿನ್ನೋದು, ಎಷ್ಟೇ ತಿನ್ನಿ ಅದು ನಮಗೆ ಜೀರ್ಣ ಅರಗಿಸ್ಕೊಳ್ಳುವ ಶಕ್ತಿ ನಮ್ಮ ಬಾಡಿಗೆ ಬರೋದು. ಇವತ್ತೇನಾಗ್ಬಿಟ್ಟಿದೆ, ನಾವುಗಳು ಏನು ಊಟ ಮಾಡಿದ್ರು ಕೂಡ ಇಂಡೈಜೆಷನ್ ಆಗ್ತಾ ಇದೆ.
ಆ ಇಂಡೈಜೆಷನ್ಗೆ ಕಾರಣ ದೈಹಿಕ ಶ್ರಮ ಇದೆ. ಹಾಗಾಗಿ ಇವತ್ತು ನಾವು ಸಮತೋಲನ ಆಹಾರದತ್ತ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಬಿ ಪಿ ಶುಗರ್ಗಳನ್ನು ದೂರ ಇಟ್ಕೊಳ್ಳಿಕ್ಕೆ ಎಲ್ಲ ಯೋಗದ ಮಾರ್ಗಗಳು, ಆಸನ, ಪ್ರಾಣಾಯಾಮ, ಕ್ರಿಯೆಗಳು, ಬಂಧಗಳು, ಮುದ್ರೆಗಳು, ಧ್ಯಾನ, ಪ್ರಾಣಾಯಾಮದಲ್ಲಿ ಎಲ್ಲ ಈ ರೀತಿ ಮನಸ್ಸು ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ಹೊಂದಲಿಕ್ಕೆ ಈ ಯೋಗದ ಕ್ರಿಯೆ ನಮಗೆಲ್ಲ ಬಹಳ ಒಳ್ಳೆಯ ಜೀವನದ ಮಟ್ಟವನ್ನು ತಿಳಿಸ್ಕೊಡ್ತದೆ. ಎಲ್ಲರೂ ಕೂಡ ಈಗ ನಮಸ್ಕಾರ ಬನ್ನಿ. ಎಂಡಿಂಗು ಪ್ರೇಯರ್ ಮಾಡಿ ಮುಗಿಸೋಣ. ನಾನು ನಂತರದಲ್ಲಿ ಒಂದೆರಡು ಆಸನಗಳನ್ನು ಮಾಡಿ ತೋರಿಸ್ತೀನಿ. ಮಕ್ಕಳಿಗೆ ಮೆಮೊರಿ ಪವರಿಗೆ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೆ, ಇವತ್ತಿಲ್ಲಿ ಮ್ಯಾಟ್ ತೊಗೊಂಡಿದ್ದೀನಿ. ಆ ರೀತಿ ನೀವು ಹೇಗೆ ಮಾಡಬೇಕಂತ ಒಂದು ವಿಶ್ಲೇಷಣೆ ಕೊಟ್ಟು ಆಸನ ಮಾಡಿ ತೋರಿಸ್ತೀನಿ. ನೀವು ಮನೆಯಲ್ಲಿ ಅಭ್ಯಾಸ ಮಾಡಿದರೆ ನಿಮ್ಮ ಮನಸ್ಸು ಮತ್ತು ಮನಸ್ಸಿನ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ನಮಸ್ಕಾರ ಮುದ್ರಾ. सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। असतो मां सद्गमय तमसो मां ज्योतिर्गमय मृत्योर्माम् अमृतंगमय। ओम शांति शांति शांतिः। योगेन चित्तस्य पदेन वाच मलं शरीरस्य च वैद्यकेन योपाकरोतं प्रवरं मुनेन पतञ्जलिं प्राञ्जलिरानतोऽस्मि। सर्वे जनाः सुखिनो भवन्तु। लोकाः समस्ताः सुखिनो भवन्तु। समस्त सन्मंगलानि भवन्तु। ओम शांति शांति शांतिः। या कुन्देन्तु तुषारहारधवला या शुभ्रवस्त्रान्विता या वीणवरदण्डमण्डितकरा या श्वेतपद्मासना या ब्रह्माच्युतशङ्करा प्रभुदिवि देवैः सदा पूजिता सा मम पातु सरस्वती भगवती निःशेषजाड्यापहं। ओम शांति शांति शांतिः। मातृदेवो भव
ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಅಂತರಿಕ್ಷಕಂ ಶಾಂತಿ ದೈವರಕ್ಷಕಂ ಶಾಂತಿ ಭಾವರಕ್ಷಕಂ ಶಾಂತಿ ಜೀವರಕ್ಷಕಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಮನಸ್ಸಿನಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ಮೊದಲನೇದಾಗಿ ನೆನೆಸ್ಕೊಳ್ಳಿ. ನಿಮ್ಮ ವಿದ್ಯೆ ಕಲಿಸಿದ ಗುರುಗಳನ್ನು ನೆನೆಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಶಿರಭಾಗದ ಮುಂದಕ್ಕೆ ಬಾಗಿ ಈ ಥರ ನಮಸ್ಕರಿಸಿ. ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಜೀವನದಲ್ಲಿ ಇಷ್ಟೆಲ್ಲ ಪಡ್ಕೊಳ್ತಾ ಇದ್ದೇವೆ. ನಾವು ಒಳ್ಳೆ ರೀತಿಯಿಂದ ಈ ಭೂಮಿ ಮೇಲೆ ಜೀವ ಪಡ್ಕೊಂಡಿದ್ದೇವೆ. ವಿದ್ಯೆ ಕಲಿಸಿದ ಗುರುಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಿ ಇವತ್ತು ನಮ್ಮ ಜೀವನವನ್ನೇ ಬದಲಾಯಿಸುವಂಥ ಶಕ್ತಿನ ಹೊಂದಿದಂಥ ಗುರುಗಳೇ ನಿಮಗೆ ನಮೋ ನಮಃ ಅಂತ ಬೇಡ್ಕೊಂಡು ನಮಸ್ಕರಿಸಿ. ಜೀವ ಕೊಟ್ಟಂಥ ತಂದೆ ತಾಯಿಗಳು ದೇವರಿಗೆ ಸಮಾನ. ನಮಗೆ ಜೀವ ಕೊಟ್ಟಂಥ ತಂದೆ ತಾಯಿಗಳು ನಿಮಗೆ ನಮೋ ನಮಃ ಅಂತೇಳಿ ನಮಸ್ಕರಿಸಿ. ಇನ್ನು ಅಂತಿಮವಾಗಿ ಹಣೆ ಮುಟ್ಟಿಸಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ. ನಾವೆಲ್ಲ ಅನ್ನ ನೀರು ಗಾಳಿಯನ್ನು ಪಡ್ಕೊಳ್ತಾ ಇದ್ದೇವೆ, ಈ ಭೂಮಿ ಮೇಲೆ ಜೀವಂತವಾಗಿದ್ದೇವೆ ಅಂತ ಹೇಳಿದರೆ ಈ ಭೂಮಿ ತಾಯಿ ನಮಗೆ ಕಾರಣ. ಭೂಮಿ ತಾಯಿ ನಿನಗೆ ನಮೋ ನಮಃ ಅಂತೇಳಿ ಹಣೆ ಹಚ್ಚಿ ಶಿರಷ್ಟಾಂಗ ನಮಸ್ಕಾರವನ್ನು ಮಾಡಿ ವಿಶ್ರಾಂತಿ. ಮತ್ತೆ ಮೇಲೆ ಬನ್ನಿ, ಕೈ ಉಜ್ಜಿ. ಶಾಖ ಉತ್ಪತ್ತಿ ಆಗೋರಿಗೆ ಕೈ ಉಜ್ಜಬೇಕು. ಆ ಶಾಖವನ್ನು ಕಣ್ಣಿನ ಮೇಲ್ಪದರ ಮೇಲೆ ಸ್ಪರ್ಶನೆ ಮಾಡಿಕೊಳ್ಬೇಕು. ಈ ರೆಟಿನ ಭಾಗ ಏನಿದೆ ಕಣ್ಣಿನ ಮೇಲೆ, ಆ ಶಾಖಕ್ಕೆ ಅದು ಮೃದು ಆಗ್ತದೆ. ಆ ಮೂಲಕ ಕಣ್ಣಿನ ನರಗಳು ಭಾಳ ಪ್ರಶಾಂತವಾಗಿ ಗಟ್ಟಿ ಆಗ್ತವೆ. ರಿಲ್ಯಾಕ್ಸ್. ಕಣ್ಣಿನ ಮುಂದೆ ನಿಮ್ಮ ಅಂಗೈ ಇರಲಿ. ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮೂಲ ಸರಸ್ವತಿ. ಓದುವ, ಬರೆಯುವ, ಕೇಳಿಸಿಕೊಳ್ಳುವ, ಮಾತನಾಡುವ ಪ್ರತಿಯೊಂದು ವಿದ್ಯೆ, ಬುದ್ಧಿ, ಜ್ಞಾನ ಸಂಪತ್ತು ಎಲ್ಲ ಶಾರದಾ ದೇವಿಯ ಕೃಪೆಯಿಂದ, ಆ ಶಾರದಾ ದೇವಿಯ ಆಶೀರ್ವಾದದಿಂದ ನಮಗೆ ಜೀವನದಲ್ಲಿ ಒಳ್ಳೆಯ ವಿದ್ಯೆ ಬುದ್ಧಿ ಬರ್ತದೆ. ಅದನ್ನು ನೀವೆಲ್ಲ ನಿತ್ಯವೂ ಕೂಡ ಬೇಡಿಕೊಳ್ಳಬೇಕು, ವಿನಮ್ರವಾಗಿ ಪ್ರಾರ್ಥನೆ ಮಾಡಬೇಕು. ನಿಧಾನವಾಗಿ ಕಣ್ತೆರೆಯಿರಿ. ಬಿ ಹ್ಯಾಪಿ. ಸ್ಲೋಲಿ ಓಪನ್ ಯುವರ್ ಐಸ್. ಇದಿಷ್ಟು